ನಾಷ್ಟ ತಿಂದ ಯಾರು ಯಾರು ಬಿಡು ಹೋಲತ್ತಾಗ ಹೋಲೆ ನಾಷ್ಟ ಇಷ್ಟ ಏನು ಬೇಡ ಎದಕ್ಕ ಅಯ್ಯ ಅತ್ತಿ ಹೋ ಗಾಯತ್ರಿ ಬರ ಏನತ್ಕಮ್ಮ ಯಾಕ ಭಾಳ ಮಕ ಸಪ್ಪಗೆ ಮಾಡ್ಕೊಂಡು ಕುಂತಿರಲ್ಲ ಯಾಕ ಏನಾತ ಅಣ್ಣೇನಾರ ಅನ್ನ ಅಯ್ಯೋ ಅಣ್ಣಂದ ನಿಮ್ದು ಏನು ಹೊಸದ ಏನಾತ್ ಬಿಡ್ರಿ ಒಂದು ಮಾತಂದ್ರೆ ಯಾಕ ಭಾಳ ಒಂಥರ ಮನ್ಸಿಗೆ ಇದು ಮಾಡ್ಕೊಂಡಿರಪ್ಪ ನೀವು ಹಂಗೆ ಯಾವಾಗ ಮಾಡ್ಕೊಂಡವ್ರೆ ಅಲ್ಲ ಅಯ್ಯೋ ಇಲ್ಲವ ನಿಮ್ಮ ಅಣ್ಣ ಏನಂತಾರ ಪಾಪ ಅವ್ರು ಏನು ಅನ್ನಲ್ಲ ಅದು ಹಂಗಲ್ಲ ನನಗೆ ಯಾಕೋ ಮನ್ಸಿಗೆ ಒಂಥರ ಸಮಾಧಾನ ಇದ್ದಿದ್ದಿಲ್ಲ ಈಗಿನ ನಿಮ್ಗೇನು ಗೊತ್ತಿಲ್ಲದನ ಅದು ಹೋಲ್ ಬಿಡ್ ನಮ್ದ ಹೇಳೋದಾದಿತ್ತು ಕುಂದ್ರಿ ಫಸ್ಟ್ ತಿನ್ನಕೇನ್ರ ಮಾಡ್ಕೊಂಡ್ ಬರ್ತೇನೆ ಇಲ್ಲ ಚಾ ತರ್ತೇನೆ ಓ ಅದಕ್ಕೆಮ್ಮ ಏನು ಬೇಡ ನಾನು ಬಂಗಾರದ ಅಂಗಡಿಗೆ ಹೋಗಿದ್ದೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಅದು ಮುಗಿಸ್ಕೊಂಡು ನಮ್ಮ ಮನೆಗೆ ಹೇಳೇ ಬಂದಿದ್ದೆ ಒಂದು ಸ್ವಲ್ಪ ನಮ್ಮ ಅಣ್ಣನ ಮನೆ ಕಡೆ ಹೋಗಿ ಬರ್ತೇನೆ ರೀ ಅಂತೇಳಿ ಹ್ಞೂ ಅಂತ ಅಂದಿದ್ರು ಅವರು ಹಾಗಾಗಿ ಇಲ್ಲಿಗೆ ಬಂದೆ ಇವತ್ತು ಹೌದಾನ ಚಲೋ ಆಗ್ಬಿಡಮ್ಮ ಬಂದಿದ್ದೆ ಹೇಳ್ರಿ ಯಾಕೆ ಮಕ್ಕ ಯಾಕೆ ಸಪ್ಪಗೆ ಮಾಡ್ಕೊಂಡಿದ್ರಿ ಸಪ್ಪಗಂತಲ್ಲ ನಾಷ್ಟ ಮಾಡಕ್ಕೆ ಯಾಕೋ ಮನ್ಸಾಗ್ಲಿಲ್ಲ ಒಂಥರನಾ ಯಾಕೆ ಚುಮ್ಮರಿ ಮಾಡಿದ್ದೆ ತುಸಿ ಚುಮ್ಮರಿ ಮಿರ್ಚಿ ಮಾಡಿದ್ದೆ ಇವತ್ತಿಗೆ ಕೇಳಿದ್ಲು ಅಂತೇಳಿ ನನ್ನ ಮಗಗ ತುಸಿ ಚುಮ್ಮರಿ ಮಿರ್ಚಿ ಮ್ಯಾಗ ಕಾರ್ದಾಣಿ ಅಂದ್ಬಿಟ್ರೆ 2 ಹೊಟ್ಟಿ ಇಷ್ಟಪಟ್ಟು ತಿಂತಿದ್ನ ಎಷ್ಟು ಇಷ್ಟಪಟ್ಟು ತಿಂತಾನಂದ್ರೆ ಊಟ ಮಾಡ್ದಂಗೆ ಮಾಡ್ತಿದ್ದ ಇವತ್ತು ಅವ ಇಲ್ಲಲ್ಲ ಅಲ್ಲದಾನ ಏನು ತಿಂತೋ ಏನು ಬಿಡ್ತು ಅದು ಒಂಥರ ನನಗೆ ತಿನ್ನಬೇಕು ಅಂತಲೂ ಅನ್ನಿಸ್ಲಿಲ್ಲ ಓ ಅದಕ್ಕ ನಾನಂಗಾರೆ ಏನಾತೋ ಏನೋ ಅಂತೇಳಿ ನಾ ಇದು ಮಾಡ್ಕೊಳತ್ತಿದ್ದೆ ಅಲ್ಲ ಅದ್ಗೆಮ್ಮ ಅಂತೂ ಕಂಡಬಿಟ್ಟು ದೂರ ಇರೋ ಊರಿಗೆ ಹೋಗೇ ಬಿಟ್ನಲ್ಲ ಓದಾಕ ಬಾರಿ ಬಿಡ ನೋಡು ಅಲ್ಲಿ ಹೋಗಿಂದೀಗ ಏನು ತಿನ್ನ ಏನು ಬಿಟ್ನ ಅಯ್ಯೋ ಉಣ್ಣ ಇಲ್ಲ ಅಂತ ಚಿಂತೆ ಮಾಡ್ತಿ ಅದ್ಗೆಮ್ಮ ನೀನು ನನ್ನ ಮಗಳ ಜೋಡಿ ಲಗ್ನ ಮಾಡಿಬಿಟ್ಟಿದ್ರೆ ಆಕಿನೂ ಹೋಗ್ಬಿಟ್ಟಿರ್ತಿದ್ಲಿ ಈಗ ಅಲ್ಲೇ ಹೌದಿಲ್ಲ ಅಡಿಗೆ ಮಾಡಿ ಹಾಕ್ತಿದ್ಲ ಅವ್ನ ಪಾಡಿಗೆ ಅವ ಓದ್ತಿದ್ದ ಅದು ಹೆಂಗೆ ಲಗ್ನ ಮಾಡ್ಕೊಂಡ್ಮೇಲೆ ಓದಾಕ ಗಮನ ಹೋಗತ್ತೇನ ಏನು ತಿಂದು ಸಾಕ್ಬೇಕನ್ನೋದು ಇರ್ತತೆ ಇರೋದಿಲ್ಲ ಹೇಳಂಗಾರ ನೋಡೋಣ ಅಲ್ಲೇ ನಾವು ನೀನು ಕುಂದಿರ್ಸ್ಕೊಳಕ್ತಾರಂತ ಮಾಡಿ ಅಲ್ಲಿ ಏನಾದಿ ಅಂತದ ಅರ್ಧ ಟೈಮ್ ಕೆಲಸ ಅಂತವ ಅದನ್ನ ಮಾಡ್ಕೊತಾನೆ ಓದ್ಬೇಕಂತ ಏನೋ ನಮಗೂ ಇನ್ನೂ ಗೊತ್ತಿಲ್ಲ ಅದು ಫ್ರೀದಾಗ ಅವ್ನು ಸಿಕ್ಕೈತಿ ಊಟದ್ದು ಇದು ಅವರೇ ಕೊಡ್ತಾರೆ ಇಲ್ಲಿದೆ ನನಗೆ ಅದು ಗೊತ್ತಿಲ್ಲ ಪೂರ ವಿಚಾರ ಇಲ್ಲೋಡ ಹಂಗೆಲ್ಲ ಮದುವೆ ಮಾಡ್ಕೊಂಡು ಹೋಗಿ ಹೊರದೇಸ್ತಾ ಓದಾಕತ್ತೇನ ಮಕ್ಕಳು ಮರಿ ಏನು ತಕ್ಕವು ಬೇಡ ನಾವು ಓದ್ಬೇಕು ಅಂತೇಳಿ ಮಾತಾಡ್ಕೊಂಡು ಔಷಧಗಳಿಗೆ ತಗೋತಾರ ಅದೆಲ್ಲ ಸರಿ ಅಲ್ಬಿಡ ಅದು ಅಲ್ದ ಅತ್ತಿ ನಿನ್ನ ಮಗಳು ಚಂದೇ ಇಲ್ಲ ನೋಡಾಕ ನಮ್ಮ ಅಣ್ಣ ದೊಡ್ಡ ಆಫೀಸರ್ ಆಗವ ದೊಡ್ಡ ಇದಕ್ಕೆಲ್ಲ ಹೋಗಿ ಕಲ್ತಾನೆ ಗೊತ್ತನ ನಿನ್ನ ಮಗಳದು ಇದು ಕಣ್ಣು ಯಾಕಡೆ ನೋಡ್ತಾಳಂತೇಳಿ ಗೊತ್ತಾಗಲ್ಲ ಹಲ್ಲು ತುರೆಮಣಿ ಇದ್ದಂಗದ ಹೋಗ್ ಏ ಮಾತಾಡ್ಬಾರ್ದ ನೋಡಿಕಿನ್ ಬಿಡಾಡಿನ್ ಅಲ್ಲೇ ನನ್ನ ಮಗಳಿಗೆ ಏನು ಕಮ್ಮಿ ಆಗೈತಿ ಯಾಕಡೆ ನೋಡ್ತಾಳಂತ ಗೊತ್ತಾಗಲ್ಲಂತ ಏನೊಂದು ಸ್ವಲ್ಪ ಇದೈತೆ ಅಷ್ಟೇ ಅಷ್ಟಕ್ಕೆ ಹಂಗಿರ್ತಾವ ಹಲ್ಲೂ ಏನಂತ ಉಬ್ಬಿಲ್ಲ ಅದೆಂತದ ಕಿಲಿಪ್ ಅಂತ ಹಾಕ್ಸಿದ್ರು ಹಲ್ಲಿಗೆ ಅದೆಲ್ಲ ಈಗಿಲ್ಲ ನೀ ಎಲ್ಲಿ ಲಗ್ನದಾಗ ಬರಲಿಲ್ಲ ಬಿಡಲಿಲ್ಲ ನೋಡಿ ನೀನು ಸುಮ್ ಕುಂದ್ರು ಬೇಕಾದಂಗದಾಳ ಸುಳ್ಳ ಏನಾರ ಒಂದು ಹೇಳ್ಬೇಡ ಯೋ ಆಕಿ ಮಾತು ಏನು ಕೇಳ್ತಿ ಬಿಡ ಅಂದಂಗೆ ಏನು ಬಂಗಾರ ಏನು ಎದ್ರದ್ದು ಇಲ್ಲ ಈಕಿದೆ ಕಿವ್ಯಾನ್ ಮುರಿದಿತ್ತ ಅವ ಒಂಚೂರು ಅದನ್ನ ಮಾಡಿಸ್ಕೊಂಬಂದು ಕೊಡು ಅಂತಂದ್ಲ ಹಾಗಾಗಿ ಮಾಡಿಸ್ಕೊಂಬರಕ್ಕೆ ಹೋಗಿದ್ದೆ ಯಾಕತ್ತಿ ಆಕಿ ಗಂಡ ಮಾಡ್ಸಂಗಿಲ್ಲನ ಇಲ್ಲ ಅದಕ್ಕೆ ನಿಮ್ಮ ಹತ್ರ ಸುಳ್ಳು ಹೇಳಕ್ಕೆ ಏನೈತಿ ಗಂಡನ ಮನೆಯವ್ರು ಅಂತ ಏನು ಬರಬ್ಬರಿ ಇಲ್ಲವ ಅವು ಎಂಥ ದರಿದ್ರ ಫ್ಯಾಮ್ಲಿಗೆ ಕೊಟ್ಬಿಟ್ವಿ ಏನವ ನಾವು ಅತ್ತಾಗ ಕುಟುಂಬಕ್ಕೆ ಏನು ಕನ್ಗೆಟ್ಟಿದ್ದದಾವ ಗೊತ್ತಾ ಶೋ ದೇವ್ರೇ ಇನ್ನೂ ಏನಾರ ನಿಮ್ಮ ಅಪ್ಪನ ಮನೆಯಿಂದ ತರ್ತೀಯ ನೋಡೋಣ ಲೆಕ್ಕಕ್ಕೆ ಅದಾವು ಖರೇನವ ನಮ್ಗೆ ಗೊತ್ತಾಗ್ಲಿಲ್ಲ ಅದಕ್ಕೆಮ್ಮ ಕೊಟ್ಟು ಲಗ್ನ ಮಾಡಿಬಿಟ್ವಿ ಈಗ ನೆನಪಾದ್ರೆ ಅಷ್ಟು ಸಂಕಟಕತ್ ನನಗತ್ತಾಗ ಸುಮ್ಮನೆ ನನ್ನ ಮಗಳು ಓದ್ತೀನಿ ಅಂತ ಬಂಗಾರದಂಗೆ ಇತ್ತವ ನನ್ನ ಮಗಳು ಓದ್ತೀನಿ ಅಂತ ಹುಡುಗಿನ ಲಗ್ನ ಮಾಡಿದೆ ನನ್ನ ಗಂಡನ ಮಾತು ಕೇಳಿ ನಮ್ಮ ಅತ್ತಿ ಮಾತು ಕೇಳಿ ಪಾಪ ನನ್ನ ಮಗಳು ನೀವು ಮದುವೆ ಮಾಡಿದ್ರಿ ಇಲ್ಲಿ ನೋಡಿದ್ರೆ ಎಲ್ಲದಕ್ಕೂ ಬೈತಿರ್ತಾರೆ ಏನಾರ ಒಂದು ಅಂತಾರೆ ನನಗೆ ಗೊತ್ತಿಲ್ಲದನ್ನ ಮಾಡಂತಾರೆ ಇಲ್ಲಿ ನಂಗೆ ನೆಮ್ಮದಿ ಅನಿಸ್ವಲ್ದ್ವೇ ಅಂತತಿ ಪಾಪ ಹೌದಾ ಛೇ ಅದು ಯಾಕೆ ಹಂಗೆ ಮಾಡ್ತಾವ ತೀರಾ ಅಲ್ಲ ನೋಡ್ಕೊಳಕ್ಕೆ ಕಿಮ್ಮತ್ತಿಲ್ಲ ಅಂದ್ರೆ ಲಗ್ನ ಯಾಕೆ ಮಾಡ್ಕೋಬೇಕವ ಏನು ನೋಡವ ಒಟ್ಟು ಒಂದೊಂದು ಸಲ ನೆನಪಾದ್ರೆ ಅದಕ್ಕೆ ನಿಜವಾಗ್ಲು ಸ್ವಲ್ಪ ನೀವು ದೊಡ್ಡ ಮನ್ಸು ಮಾಡಿದ್ರೆ ನನ್ನ ಮಗಳು ಇದೇ ಮನೆ ಸೇರಿ ಆರಾಮಾಗಿರ್ತಿದ್ಲು ಮತ್ ಅದೇ ಮಾತು ಯಾಕೆ ಮಾತಾಡ್ತೀಯ ಹಾಗೆ ಹೋತು ಋಣಾನ್ ಬಂದ ಇದ್ದಿದ್ರೆ ಆಕಿತ್ತು ಇಷ್ಟಕ್ಕೂ ನಿನ್ನ ಮಗಳನ್ನ ನನ್ನ ಮನೆ ಸಸಿ ಮಾಡ್ಕೊಳ್ಳಲ್ಲ ಅಂತ ನಾನು ಅಂದಿದ್ದೇನೆ ನಾನು ಹೇಳಿದ್ದಿಷ್ಟೇ ಸ್ವಲ್ಪ ಓದ್ಲಿ ಸುಮ್ಮನಿರು ಓದ್ಸೋಣ ಅಂತ ಇಷ್ಟೇ ಹೇಳಿದ್ದೆ ನೀನು ಅಂತರಿಕಿಲೆ ಲಗ್ನ ಮಾಡಿದ್ರೆ ನಾವರ ಏನು ಮಾಡೋಣವ ಹೌದಿಲ್ಲ ಓದೋ ವಯಸ್ಸಿನ ಮಕ್ಕಳು ಓದ್ಬೇಕು ಓದಿ ಅವ್ರದ್ದೆಲ್ಲ ಕಲ್ತು ಮುಗಿದು ಅವ್ರ ಕಾಲ ಮ್ಯಾಗ ಅವ್ರು ನಿಂತಾರ ಅಂದಮೇಲೆ ನಾವು ಲಗ್ನ ಮಾಡ್ಬೇಕು ನೀನು ನೋಡಿದ್ರೆ ಇನ್ನೂ ಆ ಹುಡುಗಿನ ತೊಗೊಂಡೋಗಿ ಗೆಳೆಯ ಹುಡುಗಿನ ಅವ ಈಕಿಗಿಂತ ಒಂದು ನನಗೆ ನೋಡೋ ಪ್ರಕಾರ ಒಂದು 6-7 ವರ್ಷ ದೊಡ್ಡವಲ್ಲ ಎಲ್ಲಿ 6-7 ವರ್ಷ 8 ವರ್ಷಕ್ಕೆ ದೊಡ್ಡವಂತೆ ನನಗೆ ಮೊದಲು ಗೊತ್ತಾಗಿಲ್ಲ ಒಮ್ಮೆ ಮದುವೆ ನಿಶ್ಚಯ ಆಗಿ ಇನ್ನೊಂದು ವಾರ ಆಯ್ತನವಾಗಿ ಏನೋ ಮಾತಿಗೆ ಬಂದು ಅಂದಿದ್ದು 8 ವರ್ಷ ದೊಡ್ಡವ ಅಂತೇಳಿ ಏನು ಮಾಡ್ತಿ ಹೇಳು ಸುಮ್ಮನೆ ಅದೇ ಬಾಯಿ ಮುಚ್ಕೊಂಡು ನನ್ನ ಮಾತು ಎಲ್ಲಿ ನಡೀತೈತತ್ಗೆಮ್ಮ ಇಲ್ಲಾದರೆ ಅವು ಯಾರು ನೀ ಹೇಳಿದ ಮಾತು ಮಾವು ಕೇಳ್ತಾನಮ್ಮ ಅವನು ನಿನ್ನಂತ ಯೋಚನೆ ಮಾಡ್ತಾನೆ ನಮ್ಮನೆ ಹಂಗಲ್ಲವ ಖರೇನ ನಮ್ಮ ಮತ್ತೆ ಏನು ಹೇಳ್ತಾಳೆ ಅದೇ ಆಗ್ಬೇಕು ನನ್ನ ಗಣ್ಣು ಹ್ಞೂ ಅಂತಾನೆ ಏನು ಮಾಡೋಕ್ಕತ್ತಿ
ಮಾತೆತ್ತಿದ್ರೆ ನಿನಗೇನು ಗೊತ್ತು ಸುಮ್ಮನಿರು. ನಿನ್ನ ಈ ಮನೆ ಸೊಸಿ ಮಾಡ್ಕೊಂಡಿದ್ದೆ ಹೆಚ್ಚು, ನನ್ನ ಮಗ ಇಷ್ಟಪಟ್ಟ ಅಂತ ಸುಮ್ಮನಿದ್ದೆ. ಏನು ತೊಂದರೆ ಐತೆ ನಿನಗಿಲ್ಲಿ ಗಂಡು ಸತ್ತಕ್ಕೆ ನೀನು ಇಲ್ಲಿ ಮದುವೆ ಮಾಡ್ಕೊಂಡು ಹೌದಾ ನಂಗೆ ಬಾಳೆ ಕೊಟ್ಟತಿ ಎಲ್ಲ ಜೀವನ ಮಾಡ್ತಾದಿ ಆರಾಮಾಗದಿ ಮತ್ತೆ ಯಾಕೆ ಮಾತಾಡ್ತಿ ಸುಮ್ಮನಿರು ಅಂತಾರೆ. ಏನು ಮಾತಾಡ್ತಿ? ಹೌದಾ ನಿಮ್ಮ ಅಷ್ಟು ಜೋರದಾಳ? ಅವಾಗ ಹಂಗೆ ಅನಿಸ್ಲಿಲ್ಲಲ್ಲ ಆಕಿ. ಅಯ್ಯೋ ಅತ್ತಿಗೆಮ್ಮ ಅವಾಗಿದ್ದಾನೆ ಹಿಂಗೆ ಅದಾರ ಅವ್ರು. ಹೋಗ್ಲಿ ಬಿಡ, ಬೇಜಾರು ಮಾಡ್ಕೋಬೇಡ. ಅವ್ರ ಹಣೆ ಬಾರ ಹೌದಿಲ್ಲ, ಏನು ಮಾಡೋಕ್ಕಾಗತ್ತೆ. ಈಗ ನಾಳೆ ಅಂತ ಸಸಿ ಬರ್ತಾಳೆ ಏನೋ ನಮಗೂ ಗೊತ್ತಿಲ್ಲ. ಅವಾಗ ಅನ್ನಿಸ್ಬೋದು ನಾವು ಸುಮ್ಮನೆ ನಮ್ಮ ಗಾಯತ್ರಿ ಮಗಳನ್ನ ತೊಗೊಂಡಿದ್ರೆ ಜೀವನ ಚಂದ ಇರ್ತಿತ್ತಪ್ಪ, ನಮ್ಮ ಮನೆಗೆ ಒಂದು ಬಂಗಾರದಂಗೆ ಸಸಿ ಬರ್ತಿದ್ಲು ಅಂತೇಳಿ ನಮಗೂ ಅನ್ನಿಸ್ಬೋದು. ಹೌದಿಲ್ಲ? ಯಾರ ಹಣೆ ಬಾರ ಯಾರು ಮುಂದಂಡ ಕಂಡಾರೆ? ಹೌದಿಲ್ಲ ಬಿಡು, ಹೋಲ್ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಇದು ಏನೋ ಹೇಳಕತ್ತಿದ್ನೇವ ನಾನು ನೆನಪ ಆರಿಸ್ಬಿಟ್ಟು ನೋಡತ್ತ. ತಡಿ ಒಂದು ಈಟು ಚಾರ ನಿಂಬೆಹಣ್ಣು ಪಾನಕ ಮಾಡ್ಕೊಂಬರ್ತೀನಿ ತಡಿ. ಮಲ್ಯ ಹೇಳಪ್ಪ ಹೇಳು, ಎಷ್ಟೊತ್ತಂದು ಸಂಗ ಕುಂದಿರ್ತಿ ಹೇಳು. ಏನೋ ಆಗ್ಬಿಟ್ಟತಿ, ಏನು ಮಾಡ್ತಿ ಹೇಳು. ಯಾವ ಕೆಲಸನೂ ಅಷ್ಟು ಸುಲಭಲ್ಲ. ಏನು ನಾವು ಮಾಡ್ತೀವಿ ಅಂದ್ರೆ ಅಷ್ಟು ಸುಲಭಲ್ಲಪ್ಪ ಯಾವ ಕೆಲಸನೂ. ಈಗ ನೋಡು ಈ ಥರ ಆಗ್ಬಿಡ್ತು. ರೈತರಿಗೆ ಬೆಳೆ ಲಾಸ್ ಆಗಿ ಅಥವಾ ಚಲೋ ತೆಂಗೆ ಫಸಲು ಬರ್ಲಾರ್ದಂಗೆ ಹಿಂಗೆ ಆಕ್ಕತಿ. ಮತ್ತು ಹಿಂಗೆ ಏನಾರು ಸ್ವಂತ ವ್ಯಾಪಾರ ಮಾಡೋರಿಗೆ ಇನ್ನೊಂದು ಥರ ಹೊಡ್ತಾ ಕೊಡ್ತೈತಿ. ಏನು ಮಾಡ್ತೀವಿ ಹೇಳು. ಉಳ್ಕಿದ್ದು ಆಕಳ ಬಗ್ಗೆ ಕಾಳಜಿ ತಗೋ. ಏನು ಗೌಡ್ರೆ, ಎರಡನೇದ್ರಿ ಇದು ಮೊನ್ನೆ ಒಂದು ತೀರ್ಕೊಂಡಿತ್ತು. ಯಾಕೆ ಹಿಂಗೆ ಮೇಲೆ ಮೇಲೆ ಸಾಯಕತ್ತಾವಂತ ನನಗಂತೂ ಗೊತ್ತಾಗ್ವಲ್ತು. ಕೆಚ್ಚಲು ಭಾವಾಗಿತ್ತು ಇದು. ಅದು ಒಂದೇದ್ದು ಏನಂತಂದ್ರೆ ಅದಕ್ಕೆ ಗಾಯ ಆಗಿ ಅದು ಹುಳ ಆಗಿ ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೂ ಒಂಥರ ಆಕತ್ರಿಪ್ಪ. ಹಾಗಾಗಿ ಅದನ್ನು ತೋರಿಸೈತಿ ದವಾಖಾನಿಗೆ ಒಂಥರ ಬಾಯಾಗೆಲ್ಲ ಬುರುಗ್ ಬಂದು ಯಾಕೋ ಪಟ್ಟ ನಂಗೆ ಸತ್ತೇ ಬಿಡ್ತದೆ. ಇದಕ್ಕೂ ಭಾಳ ಕಾಳಜಿ ತೊಗೊಂಡೇನು ರೀ ಗೌಡ್ರೆ. ದವಾಖಾನಿಗೆಲ್ಲ ಭಾಳ ಕಾಳಜಿ ತೊಗೊಂಡು ತೋರಿಸೇನಿ. ಡಾಕ್ಟ್ರ್ ಬಂದು ನೋಡ್ಯಾರ, ಅವೇ ಗುಳಿಗೆ ಗಿಡವೆಲ್ಲ ಕೊಟ್ಟಿದ್ರು. ಅವು ಗುಳಿಗೆಲ್ಲ ಸರಿ ಟೈಮಿಗೆಲ್ಲ ಇದು ಮಾಡೇನಿ. ಇದು ನೋಡಿ ಕೆಚ್ಚಲಿ ಪರಿ ಭಾವ ಮಾತಿ. ಅಲ್ಲ ಹಾಲೆಲ್ಲ ಹಿಂಡೇತಪ್ಪ, ಯಾಕೆ ಏನು ಒಂದು ಗೊತ್ತಾಗಲ್ತು. ಇವು ಆಕಳುಗಳಿಗೆ ಏನು ಕಾಯಿಲೆ ಬರ್ತತಿ ಅನ್ನೋದಾಗ ಗೊತ್ತಾಗಲ್ರಿಪ್ಪ ಗೌಡ್ರೆ. ಯಾವುದೇ ಒಂದು ಕೆಲಸ ಮಾಡಿದ್ರು ಅದ್ರ ಬಗ್ಗೆ ಗೊತ್ತಿರ್ಬೇಕು ನೋಡ್ರಿ, ಮಯತ್ತಿರ್ಬೇಕು. ಗೊತ್ತಿದ್ದವ್ನು ಮಾತ್ರ ಕೈ ಇಡ್ಬೇಕು. ಇಲ್ಲ ಸುಮ್ಮನೆ ನಾನು ಒಂದು ಮಾಡ್ತೀನಿ ದಂಧೆ, ನಾ ಇದನ್ನು ಮಾಡ್ತೀನಿ ದಂಧೆ ಅಂತೇಳಿ ಹೋದ ಮಣ್ಣೆ ತಿನ್ನೋದು. ನಮ್ಗೆ ಯಾವಾಗಿದ್ರು ಈ ಹೊಲ ಮನೆ ಮಾಡ್ಕೊಂಡಿದ್ದೆ ಅನುಭೋಗ. ಆಕಳ ಕರದ್ದು ಮನ್ಯಾಗ ಮಾಡಿದ್ರು, ಆದರೆ ಯಾವಾಗೂ ಹಿಂಗೆಲ್ಲ ಆರಾಮಿಲ್ದಂಗೆ ಆಗಿಲ್ಲ ಬಿಡ್ರಿ. ಏನೊಂದು ಆಕಳ ಒಂದು ಎಮ್ಮೆ ಇಟ್ಕೊಂಡಿದ್ವಿ ಅಷ್ಟೇ. ಕರ ಹಿಂಡಿದ್ರೆ ಗಂಡುಗರ ಹಿಂಡಿದ್ರೆ ಇದು ಮಾಡ್ತಿದ್ವಿ, ಹೆಣ್ಗರ ಹಿಂಡಿದ್ರೆ ಇದು ಒಂದು ಸ್ವಲ್ಪ ದಿನ ಇಟ್ಕೊಂಡು ಆಮೇಲೆ ಇದನ್ನು ಕೊಡೋದು ಅದನ್ನ ಇಟ್ಕೊಳ್ಳೋದು ಹಿಂಗೆ ಮಾಡ್ಕೊತಿದ್ವಿ. ಇದು ಏನು ಬಂದುಬಿಡ್ತು ಗೊತ್ತಾಗಲಿಲ್ಲ. ಏನು ಮಾಡೋದ್ರಿ ಗೌಡ್ರಿ, ಈಗ ಏನು ಮಾಡೋಕ್ಕಾಗಲ್ಲ. ಇದು ತೀರ್ಕೊಂಡತಿ. ಇದನ್ನು ಇಲ್ಲೇ ಹೊಂಡ ತೆಗೆದು ಮೊದಲು ಹುಳು ವ್ಯವಸ್ಥೆ ಮಾಡಿ ಮತ್ತು ಅದ್ರ ಹುಳ ಪಳ ಎಲ್ಲ ಮತ್ತು ಇದಾದಿತ್ತು. ಮೊದಲು ಇದನ್ನು ಮುಚ್ಚಿ ಆ ಕರಕ್ಕೆ ಇನ್ಮ್ಯಾಗ ಒಂದು ದೊಡ್ಡದು ಅದು ಇದ್ರ ಬರ್ತಲ್ಲ ನಿಪ್ಪಲ್ಗತ್ತೆ ಹಾಲು ಕುಡಿಸೋದು ಸ್ವಲ್ಪ ದಿನ. ಈಗ ಅದ್ರೊಳಗೆ ಒಂದು ಹಾಲು ಗಿಲ್ಲ ಹಾಕಿ ಅದ್ರ ಬಾಯಾಗ ಇಡೋ ವ್ಯವಸ್ಥೆ ಮಾಡಿ ಆಮೇಲೆ ಮತ್ತೆ ಬರ್ಬರ್ತಾ ಅದು ಹುಲ್ ತಿನ್ನಕ್ಕೆ ಚಾಲು ಮಾಡ್ತೈತಿ. ಆಯ್ತು ರೀ ಗೌಡ್ರೆ, ಮನ್ಯಾಗ ವಾರ ಒಪ್ಪತ್ತು ಇವನ್ನೆಲ್ಲ ಕರೆಕ್ಟಾಗಿ ಮಾಡ್ರಿಪ್ಪ. ಏನು ಮನ್ಯಾಗ ಯಾವಾಗಲೂ ಈ ಆಮೇಲೆ ಅಮಾಸಿ ಹುಣಿಮೆ ಆಕಳ ಮೈ ತೊಳೆಯೋದು, ಎಡಿ ಹಿಡಿಯೋದು ಪ್ರತಿಯೊಂದು. ಆಮೇಲೆ ಈ ದಿನ ಸಂಜಿಕ ಇಲ್ಲಿ ಹೊಗೆ ಹಾಕ್ತಾರ ಇಲ್ಲ ಕೇಳ್ಕೊ, ಫಸ್ಟ್ ಅವ್ರನ್ನ ಅಂತಾರ ಹಾಕ್ತಾರ ಇಲ್ಲ ಕೇಳ್ಕೊ. ದಿನ ಸಂಜಿಕ ಹೊಗೆಯೋದು ಹಾಕಿ ಹುಳ ಉಪ್ಪಡಿ ಆಡ್ಲಾರ್ದಂಗೆ ಸೊಳ್ಳಿ ಪಳ್ಳಿ ಸ್ವಲ್ಪ ಆದಷ್ಟು ಹೊಗೆ ಹಾಕಿದ್ರೆ ಕಡಿಮೆ ಆಕತಿ. ಅವು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾವೆ. ಆಮ್ಯಾಗ ಕರೆಕ್ಟ್ ಟೈಮಿಗೆ ಹಾಲದು ಹಿಂಡೋದು ಮಾಡೋದು ಎಲ್ಲ ಮಾಡ್ಯಾರ ಇಲ್ಲ ಕೇಳ್ಕೊ ನೋಡು. ವಿಚಾರಿಸೇನ್ರಿ ಗೌಡ್ರೆ, ಮಾಡೇನಿ ಅಂತಾರಪ್ಪ. ಹಿಂಗೆ ಮಾಡ, ಒಮ್ಮೆ ಸಂಜೆಗೆ ಕೇಳ್ದಂಗೆ ಬಾ. ಏನು ಅವಾಗ ಇಲ್ಲಿ ಏನಾಗೈತಿ ಬಿಟ್ಟೈತಿ ಗೊತ್ತಾಕತ್ತಲ್ಲ. ಹಂಗೆ ಮಾಡ್ತೇನೆ ರೀ ಗೌಡ್ರೆ. ಹೇಳು ಅಲ್ಲೇ ಮೊದ್ಲದಕ್ಕೊಂದು ಹಳ್ಳ ತೋಡಿ ಹಾಕೋದು ವ್ಯವಸ್ಥೆ ಮಾಡು. ನಾನೇನು ಮಾಡಿಲ್ಲ ಅಂತ ಮಾಡಿ ಏನು ಮಲೇಶಿ ನೀನು. ನಾನು ಈ ನಿಮ್ಮ ಗೌಡ್ರ ಐತಿಲ್ಲ ಯಾವುದು ಬಿಟ್ಟಿಲ್ಲ, ಎಲ್ಲ ಹೊಲ ಮನಿನೂ ಮಾಡೈತಿ. ಹೊಲದಾಗ ಮೆಣ್ಸಿಕಾಯಿ ಬೆಳೆದು ಮೆಣ್ಸಿಕಾಯಿ ಕಿತ್ತು ಹರಿಗೆ ಮಾರಿ ಬಂದು ಆಗೈತಿ. ಏನು ಎಲ್ಲ ಮಾಡೇನೋ ಮರೆ, ನಾನು ಮಾಡೇನಿ. ಇದನ್ನ ದನದ್ದ ಮಾಡೇನಿ, ಇಲ್ಲೇ ಎಲ್ಲೇ ರಾಯನಾಳದಾಗ ಮಾಡಿದ್ದೆ. ಇಲ್ಲೇ ರಾಯನಾಳದಾಗ ಮಾಡಿದ್ರೆ ಫಾರಮ್ ಎಲ್ಲ ತೊಗೊಂಡು ಪ್ರತಿಯೊಂದು ಮಾಡಿದೆ. ಏನಪ್ಪ ನನ್ನ ನಶೀಬಕ್ಕೆ ಫಸ್ಟ್ ಮಾಡಿದಾಗ ಚಲೋ ಇತ್ತು. ಒಂದೆರಡು ಆಕಳ ಗಬ್ಬಿದ್ದಿದ್ವು ಇದ್ವು, ಎಣ್ಣೆ ಇಳಿದು ಬಿಡು ಎಲ್ಲ ಚಲೋ ಇತ್ತು. ಒಮ್ಮಿಂದೊಮ್ಮಕ್ಕ ಏನಾಯ್ತು ಏನೋ ಒಟ್ಟ ಗೊತ್ತಿಲ್ಲ. ಒಂದ್ರ ಮ್ಯಾಗ ಒಂದು ಸಾಯಕತ್ವು. ದವಾಖಾನಿಗೆ ತೋರಿಸೋದಾತು, ಅವಕ್ಕೆಲ್ಲ ಔಷಧ ಹಚ್ಚೋದಾತು, ಮಾಡೋದಾತು, ಇಂಜೆಕ್ಷನ್ನ, ಆಮೇಲೆ ಕಾಳು ಕಡಿ ಏನು ಕೊಡ್ಬೇಕು ಪ್ರತಿಯೊಂದು ಆಕಳ ಮೈ ತೊಳೆದ್ರಿಂದ ನೀರು ಕುಡಿಸೋದು ಎಲ್ಲ ಮಾಡ್ಯಾತಪ್ಪ. ಎಲ್ಲ ಮಾಡ್ತಿದ್ದೆ. ಏನಾಯ್ತು ಏನೋ ಒಂದು ದಿನಕ್ಕೆ ಒಂದು ಸಾಯ್ದು, 2 ದಿನ ಬಿಟ್ಟು ಮತ್ತೊಂದು ಸಾಯ್ದು ಅವು ನೋಡೇ ನನಗೆ ಒಂದು ನಮೂನಿ ಆಗಿಬಿಟ್ಟು ನಾ ಏನು ಮಾಡಿದೆ, ಇನ್ನೊಂದು 5-6 ಉಳಿದಿದ್ವು. ಯಪ್ಪ ನನಗೆ ಈ ದನದಾಗಿ ಬರೋದಿಲ್ಲ ಅಂತೇಳಿ ಏನು ಒಂದು 2-3 ತಿಂಗಳದೊಳಗೆ ಅಂದ್ರೆ ಒಂದು 4-5 ದನ ಸತ್ಬಿಟ್ವಲ್ಲ. ನನಗೆ ಬೇಜಾರಾಗ್ಬಿಡ್ತು. ಬೇಜಾರಾಗಿ ಮೊದಲು ಭಾಳ ದಿನನೂ ಮಾಡಲಿಲ್ಲ. ನಾನು ಒಂದು 2 ತಿಂಗಳು 3 ತಿಂಗಳು 3 ಅಲ್ಲ 4 ತಿಂಗಳು ಏನೋ ಮಾಡಿದ್ದೆ ನೋಡಿ ಅಷ್ಟೇ. 4 ತಿಂಗಳದಾಗ ಅಷ್ಟು ಕೊಂಡ ಎಲ್ಲ ಲಾಸ್ ಮಾಡ್ಕೊಂಡ್ಬಿಟ್ಟೆ. ನನಗದೇ ಬೇಜಾರಾಗ್ಬಿಡ್ತು. ಬೇಜಾರಾಗಿ ನಾನು ಅವಾಗ ಕೊಟ್ಟಾವ ಮತ್ತು ಇತ್ತ ಮಟ್ಟ ತಿರುಗಿ ನೋಡಿಲ್ಲ. ಅದಕ್ಕೆ ಈ ದಂಧೆ ನಾ ಮಾಡೋದಿಲ್ಲ ಅಂದೆ. ನನಗೆ ಆಗಿ ಬರೋದಿಲ್ಲ, ನೀ ಮಾಡಲಿ ಅಂತೇಳಿ ಒಳ್ಳೆ ಇದಕ್ಕೆ ನಾನು ನಿನಗೆ ಮಾಡು ಅಂತ ಕೊಡಿಸಿದ್ದು. ಮತ್ತು ಅದರಂತ ಇಷ್ಟು ದಿನ ಚಲೋನ ನಡ್ಕೊಂಡ್ ಬಂದೈತೆ ಬಿಡು. ಇದು ಒಂದು ಸಲ ಯಾಕೆ ಹಿಂಗೆ ಆಗ್ಬಿಟ್ಟೈತಿ ನೋಡು. ಇನ್ಮ್ಯಾಗ ಕಾಳಜಿ ತಗೋ.
ಇನ್ಮ್ಯಾಗ ಒಂದು ಸ್ವಲ್ಪ ಆದಷ್ಟು ಇನ್ನೂ ಹೆಚ್ಚಿಗೆ ಕಾಳಜಿ ತೊಗೊಂಡು ನೋಡ್ಕೊ, ದೇವ್ರು ಒಳ್ಳೇದು ಮಾಡ್ತಾನೆ. ಹೌದಾ, ಆಯ್ತು ರೀ ಗೌಡ್ರ. ಅಯ್ಯಪ್ಪ ಬಾ. ಅಯ್ಯ ಇದೇನ್ರಿ ಇಷ್ಟ ಬಂದು ಕೂತೀರಿ ಇವತ್ತು? ನಾನು ಹುಡುಗನ ಬಾಲೋಡಿಗೆ ಬಿಟ್ಟು ಬಂದೆ. ಮತ್ತೆ ಒಂದು 2 ತಾಸು ಕುಂತ ಬಂದಂದ್ರೆ ಸಾಲಿಗೆ ಹೋಗೋದು ರೂಢ ಆಕತೆ. ನಾ ಸಾಲಿಗೆ ಹೋಗೋತ್ನಾಗ ಅಳಂಗಲ್ಲ, ಅದ್ರ ಸಂಬಂಧ. ಮತ್ತೆ ಒಮ್ಮಿಂದ ಮಕ್ಕ ಸಾಲಿಗೆ ಕಳ್ಸಕತ್ರ ಅಳಾಕ್ ನಿಂದ್ರಬಾರ್ದಲ್ಲ, ಅದ್ರ ಸಂಬಂಧ. ಯಾಕ್ರಿ ಇಷ್ಟು ಕಡೆ ಬಂದಿರಲ್ಲ ನೀವು? ಹಂಗೆ ಇಷ್ಟು ಕಡೆ ಯಾಕೇನಾತ? ರೀ ನಿಮ್ಮ ಕೂಟ ಮಾತಾಡಕತ್ತಿರೋದು ನಾನು ಮಾತಾಡುವಲ್ರಪ್ಪ, ಏನಾತ ಹೇಳ್ರಿ? ಅಯ್ಯೋ ದೇವ್ರೆ, ಏನು ಮಾತಾಡೋದು ಬಿಡಲಿ, ಭಾಳ ಬೇಜಾರಾಗ್ತೈತೆ. ಒಂಥರ ನಶೀಬ ಬರೋಬ್ಬರಿನೇ ಇಲ್ಲ. ಯಾಕೆ ಹಿಂಗೆ ದೇವರು ನನ್ನ ನಶೀಬ್ ಬರೆದ್ಬಿಟ್ನು ಅನ್ನೋದೇ ನನಗೆ ಗೊತ್ತಾಗೋಲ್ತು. ಯಾಕ್ರಿ ಏನಾತ? ಆಗದೇನು ಬಿಡ ಮರ ಆತಾಗ. ದನ ತೀರ್ಕೊಂತೊಂದು, ಮೊನ್ನೊಂದು, ಇವತ್ತೊಂದು, 2 ದನ ಮಸ್ಕಿರಿ ಹೆಂಗೆ ಮಾಡ್ತೀರಿ? ಅಲ್ಲ ಖರೇನ ಏನಾಗಿತ್ರಿ? ಅಯ್ಯೋ ದೇವ್ರಿ, 2 ದನ, ಒಂದಲ್ಲ ಎರಡಲ್ಲ, 2 ಅಂದ್ರೆ ಏನಾಯ್ತೆ ಇಲ್ರಿ? ಹಾಂ ಥೋ ದೇವ್ರೇ, ಅಲ್ಲ ಯಾಕೆ ಏನಾಗಿತ್ತ? ಆರಾಮಿದ್ವಲ್ಲವು 2 ಒಮ್ಮೆ ಸತ್ವ ಇವತ್ತಲ್ಲ ಮರ, ಮೊನ್ನೊಂದು ತೀರ್ಕೊಂಡಿತ್ತ. ನಾನೇ ನಿನ್ನ ಮುಂದೆ ಹೇಳಿದ್ದಿಲ್ಲ, ಹೋಗ್ಲಿ ಬಿಡ ಬೇಜಾರು ಮಾಡ್ಕೊತಾಳ, ಆಮೇಲೆ ಏನೋ ಆಗಿರ್ತಾವ ಒಮ್ಮೊಮ್ಮೆ ಹಂಗೂ ಹಿಂಗೂ ಅಂತೇಳಿ ಸುಮ್ಮನೆ ಆಗಿದ್ದೆ. ನೋಡಿದರೆ ಇವತ್ತು ಮತ್ತೊಂದು. ಏನು ಮಾಡ್ಬೇಕಂತ ನನಗೂ ತಿಳಿವಲ್ತು ಮರಯ್ಯ. ಎದರ ಸಂಬಂಧ್ರಿ? ಯಾಕೆ ಅಲ್ಲ ಹಿಂಗಂದ್ರೆ ಹೆಂಗ್ರಿ? ಏನಾಗಿತ್ತು? ಆರಾಮಿದ್ದಿದ್ದಿಲ್ಲ, ಕೆತ್ತಲು ಬಾವುದು ಬಂದು ಏನೋ ಸ್ವಲ್ಪ ತ್ರಾಸಾಗಿ ತೀರ್ಕೊಂತು. ಬೇಜಾರಾಗತ್ತೈತಿ ಮರಯ್ಯ, ಭಾಳ ಬೇಜಾರಾಗತ್ತೈತಿ. ಮತ್ತೆ ಆಗ್ಲಾರ್ದಂಗೆ ಇರ್ತೈತನ? ಹೇಳ್ರಂಗಾರ ನೋಡೋಣ. ಅಯ್ಯೋ ದೇವ್ರಿ, ಏನು ಮಾಡೋದ್ರಿ ಈಗ? ಹಿಂಗಾಗ್ಬಿಡ್ತಲ್ಲ, ಎಷ್ಟು ಲಾಸು ಏನು ತಾನ. ಅಲ್ಲ ದೇವ್ರು ಯಾಕೆ ಹಿಂಗೆ ಮಾಡ್ತಾನಂತ? ದುಡ್ದು ಏನೋ ಒಂದು ಜೀವನ ಕಟ್ಕೋಬೇಕು ಅನ್ನೋ ಹೊತ್ನ್ಯಾಗ ಹಿಂಗೆ ಮಾಡಿಬಿಡ್ತಾನಲ್ಲ. ಯಾಕೆ? ನಮ್ಗೇನು ಬದುಕಕ್ಕೆ ಏನು ನಮಗೆ ಬಿಡ್ತಾನೋ ಇಲ್ಲ ಈ ದೇವ್ರು ಅನ್ನೋದು ಅರ್ಥ ಆಗೋಲ್ತಪ್ಪ. ಬಿಡ್ಲೇ ದೇವ್ರಿಗೆ ಯಾಕೆ ಬೈತಿ? ಅಲ್ಲ, ಎಲ್ಲ ಒಳ್ಳೇದಾದಾಗ ದೇವ್ರಿಗೆ ಕೈ ಮುಗಿಯೋದು, ಕೆಟ್ಟದ್ದಾದ ತಕ್ಷಣ ಬೈಯೋದನ. ಇರಲಿ ಬಿಡು. ಮತ್ತೆ ಕೆಟ್ಟದಾದ್ರೆ ಬೈಯೋದರಿ? ಅಲ್ಲ ಕಷ್ಟಪಟ್ಟು ದುಡಿಯೋರಿಗೆ ಕೆಟ್ಟದ್ದಾದ್ರೆ ಮತ್ತೆ ಯಾರಿಗೆ ಮತ್ತೆ ಹಂಗಾರ ಒಳ್ಳೇದಾಗದ? ಅದನ್ನ ಹೇಳ್ರಿ ನೋಡೋಣ. ಅದಕ್ಕೆ ಬೇಜಾರಾಕತಿ, ಯಾಕೆ ಆಗಂಗಿಲ್ಲ? ಏನಪ್ಪ ನನಗಂತರೂ ಗೊತ್ತಾಗೋಲ್ತು ಏನು ಮಾಡ್ಬೇಕಂತೇಳಿ. ಈಗ ಅದನ್ನ ಮನ್ಸಿಗೆ ಹಚ್ಕೊಂಡು ಕುಂದ್ರಾಕ ಹೋಗ್ಬೇಡ್ರಿ, ನಾ ಹೇಳ್ತೀನಲ್ಲ. ಏನ ಆದದ್ದಾತು, ಮನಸ್ಸಿಗೆ ಸ್ವಲ್ಪ ಸಮಾಧಾನ ತಗೋರಿ. ಏನು ಸಮಾಧಾನ? ಏನು ಸಮಾಧಾನನ ಏನ? ನೀವು ಹಿಂಗೆ ಮಾತಾಡ್ಬೇಡ್ರಿಪ್ಪ, ನಂಗೆ ಭಾಳ ಒಂಥರ ದುಃಖದಂಗೆ ಆಕತೆ. ನನಗೊಂಥರ ನೀವು ಹಿಂಗೆ ಮಾಡಿದ್ರೆ ನಂಗೆ ಕೈಯೇ ಬಿಟ್ಟಂಗೆ ಆಕತ್ತಪ್ಪ. ನಂಗೆ ಹಂಗೆ ಮಾಡಬೇಡ್ರಿ ನೀವು. ಏನಾಗಲ್ಲ, ನಾ ಅದೇನು ಯಾಕೆ ಚಿಂತೆ ಮಾಡ್ತೀರಿ? ಅದೇ ಮರಯ್ಯ, ಅದೇ. ಅಣ್ಣ ರುದ್ರ, ಬಾರಪ್ಪ ಕುಂದ್ರ ಬಾ. ಏನು ನಮ್ಮ ಮನೆಗೆ ಬಂದ್ಬಿಟ್ಟಲ್ಲಪ್ಪ ನೀನು? ಏನಿಲ್ಲ ಅಣ್ಣ, ಅದು ಒಂದು ಸ್ವಲ್ಪ ಕುತ್ತಿಗೆ ಬಂದತಿ, ಭಾಳ ಒಂಥರ ತುರ್ತಾಗ್ಬಿಟ್ಟತಿ. ನಿಂಗೂ ಗೊತ್ತಲ್ಲ ಏನಾತಂತೇಳಿ. ಈಗ 2 ಲಕ್ಷ ರೂಪಾಯಿ ಇದ್ಕಿದ್ದಂಗೆ 2.5 ಲಕ್ಷ ರೂಪಾಯಿ ಕೊಡಲಿಲ್ಲ ಅಂದರೆ ಆಕಿ ಪೊಲೀಸ್ನವ್ರಿಗೆ ಹೇಳಲ್ಲ, ಅವ್ರು ಬಂದು ಎಳ್ಕೊಂಡು ಹೋಗ್ತೀನಿ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದಾರ. ಈಗ ನನಗೆ ಯಾರು ಅದಾರ ಹೇಳಿ ನಿನ್ಬಿಟ್ಟು? ಹಂಗಾಗಿ ಸೀದಾ ನಿನ್ನ ಹತ್ರಕ್ಕೆ ಬಂದೆ. ನೀನೇ ಕಾಪಾಡ್ಬೇಕಪ್ಪ ಈಗ, ಮತ್ತೇನು ದಾರಿಲ್ಲ ನನಗೆ. ಸ್ವಲ್ಪ ಅಣ್ಣ ಹೆಂಗಾರ ಒಂದು ಮಾಡಿ ಸಹಾಯ ಮಾಡೋಣ. ಏನು ಭಾಳ ನಂಗೆ ತೊಂದರೆ ಆಗಿಬಿಟ್ಟತಿ ಈಗ. ಅದು ಒಂಚೂರು ಹೇಳೋಣ ನೀನೇ. ಏನು ನಂಗೆ ಹೆಂಗಾರ ಒಂದು ಮಾಡಿ ಒಂದು 2.5 ಲಕ್ಷ ರೂಪಾಯಿ ಎಲ್ಲಿದಾರ ಹೊಂದಿಸಿ ಯಾರ ಕಡೆ ಯಾರ ಕೇಳಿ ಒಟ್ಟು ಕೊಡ್ಸಕ್ಕಾಕತ್ತನ? ನೋಡಪ್ಪ, ನಮ್ದು ದನ ತೀರ್ಕೊಂಡತಿ. ಏನು ಒಂದಲ್ಲಂತ 2 ದನ ಸತ್ತಾವು. ಆ ದುಃಖದಾಗ ನಾವು ಅದೇವಿ. ಈಗ ರೊಕ್ಕ ಎಲ್ಲ ಇಲ್ಲ ನಮ್ಮ ಹತ್ರ, ಅಷ್ಟು ಕೊಡೋ ಅಷ್ಟಂತರೂ ಇಲ್ಲೇ ಇಲ್ಲ ಬಿಡ. ಹೌದಾ? ದನ ಇದಾದ್ವಾ? ಅಯ್ಯೋ ಅಷ್ಟು ಚಂದ ನೋಡ್ಕೊತಿದ್ದಲ್ಲಣ್ಣ, ಹಿಂಗೆ ಯಾಕಾತ? ಏನು ಮಾಡ್ತೀವಿ ಹೇಳು? ಹಂಗೆ ಒಂದು ದೇವ್ರ ಒಂದು ಪರೀಕ್ಷೆ ಒಂಥರ ಒಟ್ಟು ಹಿಂಗೆ ಆಗ್ಬಿಟ್ಟತ್ ನೋಡು. ಈಗ ಮುಂದೆ ಏನು ಮಾಡ್ಬೇಕಂತದೀಣ? ಏನಿಲ್ಲಪ್ಪ, 2 ದನ ಇದಾದವು, ಸುಮ್ಮನೆ ಮತ್ತೇನು ಮಾಡೋದು? ಮುಂದುವರ್ಕೊಂಡು ಹೋಗೋದಪ್ಪ, ಮತ್ತೆ ಇದ್ದಿದ್ದು ಮಾಡ್ಕೊಂಡು ಹೋಗೋದು ಅಷ್ಟೇ ಅಲ್ಲ. ಈಗ ಮತ್ತೆ ನನಗೆ ರೊಕ್ಕ ಇಲ್ಲ, ನನ್ನ ಕಡೆ ರೊಕ್ಕಿಲ್ಲ. ಅಲ್ಲ ಈಗೇನ ದನ ಸತ್ತವು, ಆದ್ರೆ ಇಷ್ಟು ದಿನ ದುಡ್ದಿದ್ದು ಏನು ಮಾಡಿದ್ರಿ? ಅಲ್ಲ ತೀರಾ ಅಷ್ಟು ಇಲ್ದಂಗೆ ಇರ್ತತನ? ಇಲ್ಲೋ ಇದ್ರಲ್ಲ, ನಾವು ಸಾಲ ಮಾಡೇ ಅಲ್ಲನ ಇದನ್ನು ಮಾಡಿದ್ದೆ. ಸಾಲ ಹರ್ಕೊಂತ ಅದೇನಪ್ಪ ನಾನು ನಿಧಾನಕ್ಕೆ. ನನ್ನ ಹತ್ರಕ್ಕೆ ಬೇರೆ ರೊಕ್ಕ ಇಲ್ಲದವು ಹೇಳು. ಆಯ್ತು ಬಿಡು. ಏನು ಒಟ್ಟು ನಮ್ಮರು ತಮ್ಮರು ಅಂತೀವಲ್ಲ, ಅವರೇ ನಮಗೆ ಎಳ್ಳು ಕಾಳು ಎದಕ್ಕೂ ಸಹಾಯಕ್ಕೆ ಆಗೋದಿಲ್ಲ ಅಂದ್ರೆ ಅವರೇ. ಆಯ್ತು ಇರಲಿ ಬಿಡು. ಅಲ್ಲ ಏನು ಮನುಷ್ಯನ ಏನಪ್ಪ ಈ ಮನುಷ್ಯ ಅತ್ತ ಖರೇನ? ಅಲ್ಲ ಇಲ್ಲಿ ಇಷ್ಟು ತೊಂದರೆ ಐತಿ ಅನ್ನೋದು ಗೊತ್ತು. ಹಿಂಗೆ ದನ ಸತ್ತಾವು ಅಂತ ಗೊತ್ತಾದ್ಮೇಲೆ ಒಂದು ಸಮಾಧಾನದ ಮಾತಂತರೂ ಇಲ್ಲ. ಮತ್ತು ಮ್ಯಾಲಿಂತ ಮಾತು ಇವಂಗೆ ಈಗಲ್ಲ, ದನ ಸತ್ತಿದ್ದಕ್ಕಲ್ಲ ಇದ್ರೂ ಕೊಡಬೇಡ ಅಂತ ಹೇಳ್ತಿದ್ದೆ ನಾನು. ಹೋಲ್ ಬಿಡ ಮರ, ಎತ್ತಗೋಕ್ರ ಬುದ್ಧಿ ಅಷ್ಟು ಏನು ಮಾಡೋಕ್ಕತ್ತೆ ಹೇಳಿ. ನಾನಲ್ಲ ನೀನಲ್ಲ ತಿಪ್ಪುರ್ಲಾಗ ಯಾರು ಬೇಕಾದಷ್ಟು ಮಾತಾಡಿದ್ರು ಹೇಳಿದ್ರು ಅವ್ನ ತಲೆಗೆ ಹೋಗೋದಿಲ್ಲ. ಅವು ಅನ್ಕೊಂಡಿದ್ದೆ ಮಾಡೋದು, ಅನ್ಕೊಂಡಂಗೆ ಇರೋದು. ಹೋಲತ್ತ ಏನು ಅವ್ರು ಕೂಟು. ಸರಿ ನೀವು ಹೇಳ್ರಿ, ಇಲ್ಲ ಅಂತಾಡ್ರಿ. ಒಂದು ಸ್ವಲ್ಪ ಚಾ ತೊಗೊಂಬರ್ತೀನಿ, ಕುಡೀರಿ. ಕುಡಿದು ಏನು
ಕುಂದ್ರಿ. ಇವತ್ತು ಹೋಗಕ್ಕೆ ಹೋಗ್ಬೇಡ್ರಿ. ಹಾಂ, ಒಂಥರ ಅಲ್ಲಿ ಹೋಗಿ ಮತ್ತಿದೆ ಸಪ್ಪನ್ ಮಾರಿ ಹಾಕೊಂಡು ಅಲ್ಲಿ ಕುಂದ್ರಬೇಡ್ರಿ.